ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಾಸಿಟಿವ್ ಹುಡುಗಿ ಉಮಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಮೊದಲನೇ ಹಬ್ಬ, ಸುಗ್ಗಿ ಹಬ್ಬ, ರೈತರ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ, ಎಲ್ರಿಗೂ ಆದಷ್ಟು ಒಳ್ಳೆಯದೇ ಬಯಸೋಣ ಅಂತ ಹೇಳ್ತಾ ನಾನಿವತ್ತು ಸಂಜೆ 6 ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಹಬ್ಬ ತಯಾರಿ ಎಲ್ಲ ಮಾಡಬೇಕಿತ್ತು, ಆದರೆ ನಾವು ಎಸೆನ್ಷಿಯಲ್ ಸರ್ವಿಸ್ ಇರೋದ್ರಿಂದ ನಮಗೆ ಎಲ್ಲ ಹಬ್ಬ ಹರಿದಿನಗಳಲ್ಲೂ ರಜೆ ಸಿಗಲ್ಲ. ಹಾಗಾಗಿ ನಾನು ಬೆಳಗ್ಗೆನೇ ಡ್ಯೂಟಿಗೆ ಹೋಗಿ ಬಂದು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಹಬ್ಬದ ವಿಶೇಷ ಅಂತ ಹೇಳ್ಬಿಟ್ಟು ಸ್ವೀಟ್ ಪೊಂಗಲ್ ಮಾಡಿದ್ದೆ. ಬಂದ ತಕ್ಷಣ ಪುಟಾಣಿಗೆ ಎಬ್ಬಿಸಿ ಅವಳನ್ನ ರೆಡಿ ಮಾಡಿ ಫಲ ಎರಿಯೋಕ್ಕೆ ರೆಡಿ ಮಾಡಿದ್ದೀನಿ. ಫಲ ಯಾಕೆ ಎರಿತಾರೆ ಅಂತಂದರೆ ಯಾವುದೇ ಕೆಟ್ಟ ದೃಷ್ಟಿ ಆಗಿರಲಿ, ಪದೇ ಪದೇ ಆರೋಗ್ಯ ತಪ್ತಿರಲಿ, ಈ ಸಂಕ್ರಾಂತಿ ಹಬ್ಬದಲ್ಲಿ ಮಕ್ಕಳಿಗೆ ಫಲ ಎರೆಯೋದ್ರಿಂದ ದೃಷ್ಟಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪುಟಾಣಿಗೆ ಫಲ ಎರಿತಿದ್ದೀನಿ. ಫಲ ಎರೆಯೋದಕ್ಕೆ ಇಲ್ಲಿ 5 ಪ್ಲೇಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಬಾಳೆಹಣ್ಣು, ಒಂದರಲ್ಲಿ ಕಬ್ಬಿಂದು ಚಿಕ್ಕ ಚಿಕ್ಕ ಪೀಸು, ಒಂದರಲ್ಲಿ ಕಾಯಿನ್ಸು, ಒಂದರಲ್ಲಿ ಎಳ್ಳು ಬೆಲ್ಲ ಮತ್ತು ಹೂವು ಸ್ವಲ್ಪ ರೆಡಿ ಮಾಡಿಕೊಂಡು ಒಂದು ಮಣೆ ಇಟ್ಟು ಪೂಜೆ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಮಣೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆ ಹಾಕಿ ಕೂರಿಸಿದ್ದೀನಿ. ಸ್ವಲ್ಪ ಅಕ್ಷತೆ ಹಾಕಿ ಪಾಪನ ಕೂರಿಸ್ಬಿಟ್ಟು ಅವಳಿಗೆ ಅರಿಶಿನ ಕುಂಕುಮ ಹೂವೆಲ್ಲ ಮುಡಿಸಿ, ಅದಾದಮೇಲೆ ನಾವೇನು 5 ಪ್ಲೇಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಒಂದೊಂದೇ ಮುಡಿಸ್ಬಿಟ್ಟು ಅವಳಿಗೆ, ಆಮೇಲೆ ಒಂದು ಸೇರು ಪಾವು ಚಟಕು ಅಂತಾರೆ, ಅದನ್ನು ತಗೊಂಡು ಎಲ್ಲ ಪ್ಲೇಟಲ್ಲೂ ಸ್ವಲ್ಪ ಸ್ವಲ್ಪ ತಗೊಂಡು ಅದರೊಳಗೆ ಹಾಕ್ಕೋಬೇಕು. ಕಾಯಿನ್ಸು, ಎಳ್ಳು ಬೆಲ್ಲ ಮತ್ತು ಹೂವು, ಬಾಳೆಹಣ್ಣು ಎಲ್ಲ ಹಾಕ್ಬಿಟ್ಟು ಮಗು ಮೇಲೆ ಎಲ್ಲ ಕೆಟ್ಟ ದೃಷ್ಟಿ ಹೋಗಲಿ ಅಂತೇಳ್ಬಿಟ್ಟು ತಂದೆ ತಾಯಿ ಇದ್ದರೆ ಸುರಿಬೇಕು. ಸುರಿದಾದ್ಮೇಲೆ ಅವಳಿಗೆ ಆಂಟಿ ಕ್ಲಾಕ್ ವೈಸು ದೃಷ್ಟಿ ತೆಗೆದುಬಿಟ್ಟು ಕೊನೆಗೆ ಅಕ್ಷತೆ ಹಾಕ್ಬಿಟ್ಟು ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಹಾರೈಸೋದು ನಮ್ಮ ಕಡೆ ಪದ್ಧತಿ. ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬದಲ್ಲಿ ಮಗಳಿಗೆ ಆಗಿನ್ನೂ 6 ಮಂತ್ ಅಷ್ಟೇ, ಕುತ್ಕೊಳ್ಳೋಕ್ಕೂ ಬರ್ತಿರ್ಲಿಲ್ಲ. ಅಕ್ಕ ಎಲ್ಲ ಇಟ್ಕೊಂಡು ಕೂರಿಸ್ಕೊಂಡು ಫಲ ಎತ್ತಿದ್ವಿ. ಈ ಸಲ ಅಂತೂ ಮಗಳು ತುಂಬ ಎಂಜಾಯ್ ಮಾಡಿದ್ಲು. ಸ್ವಲ್ಪ ಹೊತ್ತೂ ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ನಾವು ಸಂಕ್ರಾಂತಿ ಹಬ್ಬನ ನಮ್ಮ ಮನೇಲಿ ಈಗ ಆಚರಿಸಿದ್ವಿ. ನೀವು ನಿಮ್ಮ ಮನೇಲಿ ಹೇಗೆ ಆಚರಿಸಿದ್ರಿ ಅಂತ ತಪ್ಪದೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಮ್ಮೆ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.